ಜಗತ್ಪ್ರಸಿದ್ಧ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಸ್ಥಾನದ 2025ನೇ ಸಾಲಿನ ರಥೋತ್ಸವ ಗಳಿಗೆತೇರು ಅದ್ದೂರಿಯಾಗಿ ಸಮಾಪನಗೊಂಡಿತು. ದೊಡ್ಡ ಮೇದೂರು ಕಾಜಿ ರಥದ ಮುಂದೆ ಕುರಾನ್ ಪಠಣ ಮಾಡಿದ ನಂತರ ಗಳಿಗೆತೇರು ಇಳಿಯುವುದು ಎಂಬ ಆಧಾರ್ಮಿಕ ಆಚರಣೆ ಮಾಡುತ್ತಾ ದೇವಸ್ಥಾನದ ಮೆನ್ಯೂನಲ್ಲಿ ಇಲ್ಲದಿದ್ದರೂ ನಿಯಮ ಮೀರಿ ಮಾಡುತ್ತಿದ್ದ ಈ ಆಚರಣೆಯಿಂದ ಹಿಂದೂ ಸಮಾಜದ ಭಾವನೆಗೆ ಧಕ್ಕೆ ತರುತ್ತಿದ್ದರು. 2025ನೇ ಸಾಲಿನ ರಥೋತ್ಸವದಲ್ಲಿ ಕಾಜಿ ಕುರಾನ್ ಪಠಣ ಮಾಡಬಾರದೆಂಬ ನಿರ್ಧಾರವನ್ನು ಬೇಲೂರಿನ ಹಿಂದೂ ಸಮಾಜ ನಿಶ್ಚಯ ಮಾಡಿ ಚನ್ನಕೇಶವ ಭಕ್ತರ ಹೆಸರಿನಲ್ಲಿ ಮತ್ತು ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ಸಕಲೇಶಪುರ ಕಾರ್ಯಕರ್ತರ ಜೊತೆ ಸೇರಿ ನಡೆಸಿದ ಹೋರಾಟದಿಂದ ದಿನಾಂಕ 10-4-2025 ನಡೆದ ಚನ್ನಕೇಶವ ಗಳಿಗೆತೇರಿನಲ್ಲಿ ಯಾವುದೇ ಹಿಂದೂ ವಿರೋಧಿ ಚಟುವಟಿಕೆ ಆಗಿಲ್ಲ. ಕಾಜಿ ಕುರಾನ್ ಪಠಣ ಮಾಡದೆ ಅದ್ದೂರಿ ರಥೋತ್ಸವ ನಡೆದಿದ್ದು ಬೇಲೂರಿನ ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಸ್ಲಾಂ ಮತ್ತು ಕುರಾನ್ ಜಗತ್ತಿಗೆ ಬರುವ ಮೊದಲೇ ಚನ್ನಕೇಶವ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿತ್ತು. ಬೇಲೂರಿನ ದೇವಸ್ಥಾನದ ಕೆತ್ತನೆ ಬಗ್ಗೆ ವಿದೇಶಿಯರು ಅಧ್ಯಯನ ಮಾಡಿ ಸಂಶೋಧನೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸಂಬಂಧವಿಲ್ಲದ ಮತ್ತು ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧವಾಗಿರುವ ಕುರಾನ್ ಪಠಣ ಹೊಯ್ಸಳ ಅರಸರಿಗೆ ಮಾಡಿದ ಅವಮಾನ ಎಂದು ರಘು ಸಕಲೇಶಪುರ ಈ ಸಂದರ್ಭದಲ್ಲಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಈ ಪದ್ಧತಿಗಳು ಶಾಶ್ವತವಾಗಿ ನಿಲ್ಲಬೇಕು. ಇದರ ಬಗ್ಗೆ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಎಂದು ಭಕ್ತರು ಆಗ್ರಹಿಸಿದ್ದಾರೆ. 10-4-2025 ನಡೆದ ಚನ್ನಕೇಶವ ರಥೋತ್ಸವ ಇಡೀ ಹಿಂದೂ ಸಮಾಜಕ್ಕೆ ಐತಿಹಾಸಿಕ ಗೆಲುವು ತಂದುಕೊಟ್ಟಿದ್ದು, ಹಿಂದೂ ಸಮಾಜ ಹಿಂದೂ ವಿರೋಧಿ ಯಾವುದೇ ಚಟುವಟಿಕೆ ಆದರೂ ಸಹ ಅದನ್ನು ವಿರೋಧ ಮಾಡಬೇಕು. ಹೋರಾಟ ಅನಿವಾರ್ಯವಾದರೆ ಹೋರಾಡಬೇಕು, ಇಲ್ಲ ಅಂದರೆ ಹೋರಾಟ ಮಾಡಲು ವಿರೋಧ ಮಾಡಲು ಆಗದ ರೀತಿಯಲ್ಲಿ ವಕ್ಫ್ ಬೋರ್ಡ್ ರೀತಿ ಕಾಯ್ದೆ ಬರುವ ಸಾಧ್ಯತೆ ಇರುತ್ತೆ. ಹಿಂದೂಗಳು ಜಾಗೃತರಾಗಬೇಕು. ಸಾಮೂಹಿಕ ಹೋರಾಟ ಅಗತ್ಯ ಎಂದು ರಘು ಅಭಿಪ್ರಾಯ ತಿಳಿಸಿದ್ದಾರೆ. ಕುರಾನ್ ಪಠಣ ಮಾಡುವುದನ್ನು ಜಿಲ್ಲಾಡಳಿತ ತಡೆ ಮಾಡಿ ಹಿಂದೂ ಸಮಾಜದ ಭಾವನೆಗಳಿಗೆ ಮನ್ನಣೆ ನೀಡಿರೋ ಹಿಂದೂ ಸಮಾಜಕ್ಕೆ ಸಂತಸ ತಂದಿದೆ ಎಂದು ತಿಳಿಸಿದರು. ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ರಥೋತ್ಸವವು ಇವತ್ತು ಅದ್ದೂರಿಯಾಗಿ ಪ್ರಾರಂಭ ಆಗಿದೆ. ಇವತ್ತಿನ ಗಳಿಗೆ ತೇರಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ಮೈದೂರಿನ ಕಾಜಿ ಬಂದು ಕುರಾನ್ ಪಠಣ ಮಾಡಬಾರ್ದು ಅಂತ ಹೇಳಿ ಚನ್ನಕೇಶವ ಸ್ವಾಮಿಯ ಭಕ್ತರು ಮತ್ತು ಸಕಲೇಶಪುರದ ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿಯ ಸದಸ್ಯರುಗಳು ಬಂದು ಮನವಿಯನ್ನು ಮಾಡಿದೆ. ಆ ಮನವಿಯನ್ನು ಪುರಸ್ಕಾರ ಮಾಡಿದಂತಹ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದರೆ ಇವತ್ತು ಕಾಜಿಗೆ ಯಾವುದೇ ಕಾರಣಕ್ಕೂ ಸಹ ಕುರಾನ್ ಪಠಣ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಎಲ್ಲ ಜಿಲ್ಲಾಡಳಿತಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಧನ್ಯವಾದಗಳನ್ನು ಹೇಳ್ತೀವಿ. ಹೀಗೆ ಈ ಪರಂಪರೆಯನ್ನು ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಸಹ ಏನು ಅವೈಜ್ಞಾನಿಕವಾಗಿ ಮತ್ತೆ ಅಧಾರ್ಮಿಕವಾಗಿ ಪ್ರಾರಂಭಗೊಂಡಿದ್ದಂತಹ ಏನು ಆ ಕುರಾನ್ ಪಠಣ ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಇಡೀ ಬೇಲೂರಿನ ಸರ್ವ ಹಿಂದೂ ಸಮಾಜದ ಪರವಾಗಿ ನಾವು ಇವತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.